ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತವ. ಒಂದು ಜವಾಬ್ದಾರಿತ ಪತ್ರಿಕೆ, ನಾಡಿನ ಪತ್ರಿಕೆ ಪ್ರಜಾವಾಣಿ ಬಗ್ಗೆ ನಿಮಗೆಲ್ಲ ಗೊತ್ತು. ಈ ಸಲದ ಸಂಡೇ ಸ್ಪೆಷಲ್ ಲೇಖನ ಮಾಡಿ ಸರ್ವೆ ಮಾಡಿಸಿ ಈ ರಾಜ್ಯದ ಸರ್ಕಾರಿ ಶಾಲೆಗಳ ದುಸ್ಥಿತಿ ಏನು, ಸ್ಥಿತಿ ಏನು, ಒಳ್ಳೆಯ ಸ್ಥಿತಿ ಏನು ಅನಾಲಿಸಿಸ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಆ ಪತ್ರಿಕೆಯ ವರದಿಗಾರರು ಸಿದ್ದು R.G. ಹಳ್ಳಿಯವರು ಒಳ್ಳೆ ಪರಿಶ್ರಮ ವಹಿಸಿದ್ದಾರೆ, ಜೊತೆಗಾರರು ಮಾಡಿದ್ದಾರೆ. ಅದನ್ನು ನಿಮ್ಮ ಜೊತೆ ಚರ್ಚಿಸಬೇಕು ಅಂತ. ಯಾಕಂದರೆ ಒಂದು ಒಳ್ಳೆಯ ಕೆಲಸ ಆದಾಗ, ಒಳ್ಳೆಯ ಕೆಲಸವನ್ನು ಮಾಡಿದಾಗ ಅದು ಯಾವುದೂ ಇರಲಿ, ಆ ವಿಷಯವನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮುಟ್ಟಲಿ, ಎಲ್ಲರಿಗೂ ಹೋಗಿ ಅಂತೇಳಿ. ಯಾಕಂದರೆ ನಾವು ಮೇಲೆ ನಮ್ಮ ಈ ವಾಹಿನಿ ಮೂಲಕ ಪೂರ್ಣ ಪ್ರಮಾಣದಲ್ಲಿ ನಮ್ಮ ದೇಶಕ್ಕೆ ಮತ್ತು ನಾಡಿಗೆ ಬೇಕಾಗಿದ್ದು ಕಡಿಮೆ 15-20% ದುಡ್ಡು ಖರ್ಚು ಮಾಡಬೇಕು ಶಿಕ್ಷಣಕ್ಕೆ ಅಂತೇಳಿ. ಆದರೆ ಇಲ್ಲಿವರೆಗೆ ಯಾವ ಸರ್ಕಾರ ಮಾಡ್ತಲ್ಲ, ಮೋದಿ ಅವ್ರದ್ದಿರಲಿ ಅಥವಾ ನಮ್ಮ ಸಿದ್ದರಾಮಯ್ಯ ಇವತ್ತಿರ್ಬೋದು, ನಾಳೆ ಮತ್ತೊಬ್ರದ್ದು ಬರ್ಬೋದು. ಈ ಶಿಕ್ಷಣಕ್ಕೆ 2-3% ಅಂದಾಗ ಏನು ಸರ್ವೆ ಮಾಡಿದಾರೆ, ಹೆಚ್ಚು ಕಡಿಮೆ 41,905 ಪ್ರಾಥಮಿಕ ಶಾಲೆಗಳಿದ್ದಾವೆ ಅಂತೇಳಿ, 4,850 ಪ್ರೌಢಶಾಲೆಗಳದಾವೆ ಅಂತೇಳಿ ರಿಪೋರ್ಟ್ ನಮ್ಮ ವರದಿಗಾರ ತಯಾರು ಮಾಡಿದ್ದಾರೆ, ನಮ್ಮ ಪ್ರಜಾವಾಣಿ ವರದಿಗಾರರು. ಅದರಲ್ಲೇ 21,255 ಪ್ರಾಥಮಿಕ ಬಂತು, ಪ್ರೌಢಶಾಲೆಗಳು ಬಂತು. ಎರಡೂ ಕುಡ್ಕೊಂಡು ಹೆಚ್ಚು ಕಡಿಮೆ 40